ನಾಯಕ ನಗುವಿನ ಮಾತಲ್ಲಿ ಗೆಲ್ಲುವ ಹೃದಯ ವಮಸಂದ್ರದ ಹೆಮ್ಮೆ ನೀನೆಲ್ಲರ ಆಶ್ರಯ ಯುವಕರ ಪಡೆ ನಿನ್ನ ಬೆನ್ನ ಹಿಂದೆ ನಿಂತಿದೆ ನಿನ್ನ ಕನಸಿಗೆ ಇಡಿಯೂರು ಜೊತೆಗಿದೆ ಮುಳಬಾಗಿಲು ತುಂಬ ನಿನ್ನ ಹೆಸರು ಮೊಳಗಿದೆ ಭವಿಷ್ಯದ ನಾಯಕ ಎಂದು ಜನತೆ ಹೇಳಿದೆ ವಮಸಂದರ ವೀರ ಯುವಕ ನಾರಾಯಣನೇ ಯುವಕರ ಹೃದಯದ ನಾಯಕ ನೀನೇ ಹೆಸರು ಹೊತ್ತವನೇ ನಿನ್ನ ಜನ್ಮದಿನದ ಸಂಭ್ರಮ ಇಂದು ಊರೇ ಹಾಡುತ್ತಿದೆ ವಮಸಂದರ ವೀರ ಯುವಕ ನಾರಾಯಣನೇ ಯುವಕರ ಹೃದಯದ ನಾಯಕ ನೀನೇ ಹೂವಿನ ಹಾರಗಳ ಮಚ್ಚೆನಿ ನಿಂತಿರುವೆ ಸಾವಿರ ಜನರ ಪ್ರೀತಿಯನ್ನು ಪಡೆದಿರುವೆ ಸ್ನೇಹದ ದೀಪವಾಗಿ ಬೆಳಗುತ್ತಿರುವೆ ಸಮಾಜ ಸೇವೆಯ ಹಾದಿಯಲ್ಲಿ ಸಾಗುತ್ತಿರುವೆ ನಿನ್ನ ಹೆಜ್ಜೆ ಗುರುತು ಯಶಸ್ಸಿನ ಕಥೆಯಾಗಿದೆ ನಿನ್ನ ಕನಸುಗಳು ಜನರ ಆಶೆಯಾಗಿದೆ ಇನ್ನಷ್ಟು ಎತ್ತರಕ್ಕೆ ಏರಲಿ ನಿನ್ನ ಬದುಕು ದೇವರು ನೀಡಲಿ ಆರೋಗ್ಯ ಐಶ್ವರ್ಯ ಸುಖವು ವಮಸಂದರ ವೀರ ಯುವಕ ನಾರಾಯಣನೇ ಯುವಕರ ಹೃದಯದ ನಾಯಕ ನೀನೇ ಹೆಸರು ಹೊತ್ತವನೇ ನಿನ್ನ ಜನ್ಮದಿನದ ಸಂಭ್ರಮ ಎಂದು ಊರೇ ಹಾಡುತ್ತಿದೆ ವಮಸಂದರ ವೀರ ಯುವಕ ನಾರಾಯಣನೇ ಯುವಕರ ಹೃದಯದ ನಾಯಕ ನೀನೇ ನಾರಾಯಣರವರ ಹುಟ್ಟುಹಬ್ಬ ಇವತ್ತು ಅತಿ ವಿಜೃಂಭಣೆಯಿಂದ ಸಾಗ್ತಾ ಇರತಕ್ಕಂಥದ್ದು ನಿಜಕ್ಕೂ ಕೂಡ ಅದನ್ನು ನೀವೆಲ್ಲ ಮನಗಂಡಿದ್ದೀರಿ ಮುಂದಿನ ದಿನಗಳಲ್ಲಿ ಅವ್ರಿಗೆ ರಾಜಕೀಯವಾಗಿ ಒಳ್ಳೆ ಭವಿಷ್ಯ ಇದೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಹ್ಯಾಪಿ ಬರ್ತ್ಡೇ ನಾರಾಯಣ ಅಣ್ಣ ಯುವಕರ ಮನದ ರಾಜ ವಮಸಂದ್ರದ ಹೆಮ್ಮೆಯ ಪುತ್ರ ಶುಭವಾಗಲಿ ನಿನ್ನ ಜೀವನ ಯಾತ್ರೆ ಸಕಲ ಕಾಲ ವಮಸಂದ್ರದ ವೀರ ಯುವಕ ನಾರಾಯಣನೇ ಯುವಕರ ಹೃದಯದ ನಾಯಕ ನೀನೇ ಹೆಸರು ಹೊತ್ತವನೇ ನಿನ್ನ ಜನ್ಮದಿನದ ನನಗೆ ಸುಮಾರು ಸಲ ನಮ್ಮ ನಾರಾಯಣ್ ಕರೀತಾ ಇದ್ರು ಅಣ್ಣ ಬರ್ತ್ಡೇಗೆ ಅಂತ ಹೇಳ್ಬಿಟ್ಟು ಒಂದು ನಮ್ಮ ವೆಂಕಟರಾಮು ಹೇಳ್ತಿದ್ರು ಆಯ್ತಿರು ಬೇಡ ಮುಗಿಸ್ಬೇಡ್ರಪ್ಪ ಆಯ್ತು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೆ ಬಹುಶಃ ಇವತ್ತು ಮೊನ್ನೆ ಸಿಕ್ಕಿದಾಗ ಅಣ್ಣ ಬರಲೇಬೇಕು ಅಂತಂದ್ರು ಆಯ್ತಪ್ಪ ಬರ್ತೀನಿ ಅಂದ್ರೆ ನಾನು ಬಹುಶಃ ಇಷ್ಟೊಂದು ಮಟ್ಟದಲ್ಲಿ ಇಲ್ಲಿ ಕಾರ್ಯಕ್ರಮ ನಡೀತಾ ಇದೆ ಅಂತ ಹೇಳ್ಬಿಟ್ಟು ನಾನು ಅಂದ್ಕೊಂಡಿರಲಿಲ್ಲ ಬಹುಶಃ ಏನು ಇವತ್ತಿನ ದಿನ ಇಲ್ಲಿ ನಮ್ಮ ಶ್ರೀನಿವಾಸ ರೆಡ್ಡಿ ಅವರು ಬಂದಿದ್ದಾರೆ ನಮ್ಮ ವೆಂಕಟರಾಮು ಅದೇ ರೀತಿ ನನ್ನ ತಮ್ಮನ ಸಮಾನವಾದಂಥ ನಮ್ಮ ನಾರಾಯಣನವರ ಈ ಒಂದು ಹುಟ್ಟುಹಬ್ಬದ ಅವರಿಗೆ ಶುಭಾಶಯ ಕೋರ್ತಾ ಬಹುಶಃ ಒಂದಲ್ಲ ಒಂದಿನ ನಾವು ಹುಟ್ಟಿದೀವಿ ಒಂದಿನ ಸಾಯ್ತೀವಿ ಅದರ ಮಧ್ಯೆ ನಾವೇನಾದರೂ ನೋಡಿ ಮಳೆನೂ ಆಶೀರ್ವಾದ ಮಾಡ್ತಿದೆ ಅಂತಂದ್ರೆ ಬಹುಶಃ ಅವ್ರಿಗೆ ಇನ್ನೂ ಇಂಥ ಒಂದು ಹುಟ್ಟುಹಬ್ಬಗಳು ಹೆಚ್ಚಿಗೆ ಮಾಡಲಿ ಅಂತ ಈ ಸಂದರ್ಭದಲ್ಲಿ ನಾನು ಆಶಿಸ್ತಾ ನಾವು ಹುಟ್ಟು ಸಾವಿನ ಮಧ್ಯ ನಾವು ಏನ್ ಮಾಡಿರ್ತೀವಿ ಬಹುಶಃ ಈ ಜನ ನೋಡಿದ್ರೆ ಗೊತ್ತಾಗತ್ತೆ ಅದು ಯುವಕರು ಕಂಪ್ಲೀಟ್ ಯುವಕರು ಇರ್ತಕ್ಕಂಥ ಈ ಸಂದರ್ಭದಲ್ಲಿ ನಾನು ಒಂದನ್ನು ಹೇಳ್ತೀನಿ ರಾಜಕೀಯವಾಗಿ ಅಂತಲ್ಲ ರಾಜಕೀಯ ಒಂದೇ ಅಲ್ಲ ಎಲ್ಲ ರಂಗದಲ್ಲೂ ಆರ್ಥಿಕವಾಗಿಯೂ ಸಹ ಮುಂದೆ ಬರಬೇಕು ಆ ದೇವರು ಒಂದು ಆಶೀರ್ವಾದ ಮಾಡಿ ಅವರಿಗೆ ಒಂದು ಮುಂದಿನ ದಿನಗಳಲ್ಲಿ ಒಳ್ಳೆ ಭವಿಷ್ಯ ಇದೆ ನಮ್ಮ ಹಿತೈಷಿಗಳು ನನಗೆ ಯಾಕಂತಂದ್ರೆ ಕೆಲವೊಂದು ಸಂದರ್ಭಗಳಲ್ಲಿ ನಾನೇ ಶಾಮಣ್ಣ ಅನ್ನೋ ರೀತಿಯಲ್ಲಿ ಸಹಕಾರ ಕೊಟ್ಟಿರ್ತಕ್ಕಂಥ ನಮ್ಮ ನಾರಾಯಣನವ್ರಿಗೆ ಇವತ್ತು ದಿನ ನಾನು ಅವ್ರಿಗೆ ಒಳ್ಳೇದಾಗ್ಲಿ ದೇವರು ಒಳ್ಳೇದು ಮಾಡಲಿ ಆ ಕುಟುಂಬಕ್ಕೆ ಒಂದು ಒಳ್ಳೆಯ ಆರೋಗ್ಯ ಐಶ್ವರ್ಯ ಎಲ್ಲಾನು ಕೊಡ್ಲಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ನಾನೊಂದು 2-3 ಮಾತು ನಾನು ಆಗ್ಲೇ ಹೇಳಿದೆ ರಾಜಕೀಯವಾಗಿ ಅಂತ ನಮ್ಮ ಪಕ್ಷಕ್ಕೆ ಈ ಭಾಗದಲ್ಲಿ ಒಂದು ಒಳ್ಳೆಯ ಒಬ್ಬ
ನಾಯಕನನ್ನಾಗಿ ಮಾಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಮುಂದೆ ನಾನು ಇವತ್ತು ದಿನ ಹೇಳಲಿಕ್ಕೆ ಬಯಸ್ತೀನಿ. ತಮ್ಮೆಲ್ಲರ ಒಂದು ಮುಖ್ಯವಾಗಿ ತಮ್ಮೆಲ್ಲರ ಒಂದು ಸಹಕಾರ. ಯುವಕರು ಇವತ್ತಿನ ದಿನ ಏನಾದರೂ ಯೋಚನೆ ಮಾಡಿದ್ರೆ ಬಹುಶಃ ಯೋಚನೆ ನಿಜವಾಗ್ಲೂ ಆಗ್ತದೆ. ಯುವಕರು ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು, ಅಂದ್ರೆ ಒಳ್ಳೆ ರೀತಿಯಲ್ಲಿ. ಈ ನಿಟ್ಟಿನಲ್ಲಿ ಯಾವತ್ತೇ ಆಗಲಿ 4 ಜನಕ್ಕೆ ಅನುಕೂಲ ಮಾಡುವಂತ ಒಂದು ಕೆಲಸ ಮಾಡಬೇಕು. ಮುಂದೆ ರಾಜಕೀಯದ ಒಂದು ಪಯಣ ಆ ದೇವರ ಆಶೀರ್ವಾದ ಇರುತ್ತೆ. ಕರ್ಮ ಅಂತಂದ್ರೆ ದೇವ್ರು ಬೇಕಾದ್ರೆ ಕ್ಷಮಾಪಣೆ ಕೊಡ್ತಾರೆ. ಕರ್ಮ ಅಂತೂ ನಮ್ಮನ್ನು ಬಿಡುವುದೇ ಇಲ್ಲ, ನಾವು ಮಾಡಿರ್ತಕ್ಕಂಥ ಕೆಲಸಗಳು. ಬಹುಶಃ ಈ ನಿಟ್ಟಿನಲ್ಲಿ ಇನ್ನೂ ಜಾಸ್ತಿ ಮಾತಾಡಬೇಕು ಅನ್ಕೊಂಡಿದ್ದೆ, ಬಹುಶಃ ಬೇಡ. ಯಾಕಂದ್ರೆ ಸುಮಾರು ಜನ ಇಲ್ಲಿ ನೆರೆದಿದ್ದಾರೆ. ಬಹುಶಃ ಅವ್ರಿಗೆ ಇನ್ನೇನು ತೊಂದರೆ ಆಗೋದ್ರೆ ಊಟ ಮಾಡಿಕೊಂಡು ಆರಾಮಾಗಿ ಹೋಗ್ಲಿ. ಬಹುಶಃ ಮಧ್ಯಾಹ್ನದಿಂದನೂ ಸಹ ಸುಮಾರು ಅಲ್ಲಿ ಸುಮಾರು 1,500-2,000 ಜನ ಇದ್ರು ಅಂತ ಹೇಳ್ತಿದ್ದಾರೆ. ಅವಾಗ ಇಲ್ಲಿ ನೋಡಿದ್ರು ಸುಮಾರು 1,000 ಜನ ಮೇಲಿದ್ದಾರೆ. ಇಂಥ ಯುವಕರನ್ನ ಪಡೆಯನ್ನ ಕಟ್ಕೊಂಡಿರ್ತಕ್ಕಂಥ ನಾರಾಯಣಗೆ ಮುಂದಿನ ದಿನಗಳಲ್ಲಿ ಒಳ್ಳೇದಾಗ್ಲಿ, ಅವ್ರಿಗೆ ಇನ್ನೂ ಒಳ್ಳೆಯ ಮಟ್ಟಕ್ಕೆ ಬರ್ಲಿ, ಉನ್ನತ ಮಟ್ಟಕ್ಕೆ ಏರ್ಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ. ಯಾಕಂದ್ರೆ ನಮ್ಮ ವೆಂಕಟರಾಮ ಯಾವತ್ತೂ ಅಷ್ಟೇ ನಮ್ಮನ್ನು ಯಾವತ್ತೂ ಯಾವುದೇ ರೀತಿಯಲ್ಲಿ 1% ಬಿಟ್ಕೊಡಲ್ಲ. ರಾಜಕೀಯವಾಗಿ, ಮುಖ್ಯವಾಗಿ ರಾಜಕೀಯವಾಗಿ ಆಗಿರ್ಬೋದು, ಯಾವುದೇ ಒಂದು ರಂಗದಲ್ಲಿ ಆಗಿರ್ಬೋದು, ಇದ್ದವ್ರಿಗೆ ನಾನು ಮುಂದಿನ ದಿನಗಳಲ್ಲಿ ನಮ್ಮ ಋಣ ತೀರಿಸಲೇಬೇಕಾಗ್ತದೆ. ಋಣಿಯಾಗಿದ್ದೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಏನು ಇಲ್ಲಿ ಕರೆಸಿ 4 ಮಾತಾಡಲು ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರ ಹೊಂದಿಸ್ತಾ ಇವತ್ತಿನ ದಿನ ಇಲ್ಲಿಗೆ ಬಂದಿದ್ದೀನಿ. ಬಹುಶಃ ಅವ್ರಿಗೆ ನಮ್ಮ ಆಶೀರ್ವಾದ ಸದಾ ಇರ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಭಾಗಕ್ಕೆ ಎಲ್ಲ ತಾಲೂಕು ಕೂಡ ಅಸೆಂಬ್ಲಿ ರೌಡಿ ಅಂತ ಏನು ಆಲಂಗೂರು ಶ್ರೀನಿವಾಸ್ ಅವರಲ್ಲಿ ಕರೆಸ್ಕೊಂಡಿದ್ರು, ಅದೇ ರೀತಿಯಾಗಿ ಅವರ ಹಾದಿಯಲ್ಲಿ ಬಂದು ನಮ್ಮ ಹೋಬಳಿನೆಲ್ಲ ತಾಲೂಕು ಮಟ್ಟದಲ್ಲಿ ಕೂಡ ಅವ್ರದೇ ಆದಂತ ಒಂದು ಹೆಸರನ್ನು ಪಡೆದಿರುವಂತಹ ನಮ್ಮ ರಾಜಕೀಯ ಗುರುಗಳು ನಮಗೆ ಎಲ್ಲದರಲ್ಲೂ ಕೂಡ ಬಹುಶಃ ನಮ್ಮ ಕಾರ್ಯಕ್ರಮಗಳು ಯಾವುದೇ ಸಣ್ಣ ಕಾರ್ಯಕ್ರಮ ಇದ್ರೂ ಕೂಡ ಅವರ ತಮ್ಮನಂತೆ ಭಾವಿಸಿ ನಮ್ಮ ಎಲ್ಲಾ ಕಾರ್ಯಕ್ರಮ ಕೂಡ ತಪ್ಪದೇ ಬರುವಂತ ನಮ್ಮ ರಾಜಕೀಯದ ಗುರುಗಳು, ನಮ್ಮ ಹಿರಿಯಣ್ಣ ಅಂತ ನಾವು ಹೇಳೋದಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿಯಾಗಿ ಈ ಒಂದು ಭಾಗದ ಕೋಮಲ್ ನಿರ್ದೇಶಕರು, ಜಿಲ್ಲಾ ಪಂಚಾಯತಿ ಮಾಜಿ ಸದಸ್ಯರು, ಅವರು ಸದಸ್ಯರಾಗಿದ್ದಾಗ ಮಾಜಿ ಸದಸ್ಯರಾಗಿದ್ದಾಗ ಜಿಲ್ಲಾ ಪಂಚಾಯತಿ ಸದಸ್ಯರಿದ್ದಾಗ ಬಹುಶಃ ನಾವು ಅವಾಗ ತಾನೇ ನಾವು ಓಟ್ ಬಂದಿದ್ದು. ನಾವು ಈ ಒಂದು ಮುಡಿನೂರು ಬೂತ್ ಅಲ್ಲಿ ಟೋಟಲ್ ಆಗಿ ಒಂದು 120 ಓಟು 130 ಓಟ್ ರಿಗ್ಗಿಂಗ್ ಮಾಡಿ ನಮ್ಗೆ ಒಂದು ಕೇಸ್ ಆಗುವಂತ ಸಮಯದಲ್ಲಿ ಕೂಡ ಅವರೇ ಬಂದು ಅದನ್ನ ಕೇಸ್ ಆಗ್ಬಾರ್ದು, ಅದೇನೋ ಹೆಚ್ಚು ಕಮ್ಮಿ ಆಗಿದೆ ಅಂತ ಹೇಳಿ ಎಲ್ಲ ಬಹುಶಃ ಗೋಡೆಗೆ ನಾವು ಪೇಪರ್ ಲಿಕ್ಕಿ ಮತ ಹಾಕಿರೋದು ಸಂಭ್ರಮ ದೂರೆ ಹಾಡುತ್ತಿದೆ ನಮ್ಮ ಸಂಘದ ವೀರ ಯುವಕ ನಾರಾಯಣನೇ, ಯುವಕರ ಹೃದಯದ ನಾಯಕ ನೀನೇ. ಸೇವೆಯ ದಾರಿಯಲ್ಲಿ ಸಾಗುವ ಸ್ನೇಹಿತ, ಬಡವರ ಕಣ್ಣೀರ ಒರೆಸುವ ನಾಯಕ. ಸಾಮಣ್ಣವರೇ, ಪ್ರಭಾಕರ್ ಅವರೇ, ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ, ಇವತ್ತು ನಾರಾಯಣ್ ಅವರು ವಯಸ್ಸಿನಲ್ಲಿ ನಮಗೆ ತುಂಬಾ ಚಿಕ್ಕವರು. ವಯಸ್ಸಿನಲ್ಲಿ ಚಿಕ್ಕವರಾದ್ರೂ ಕೂಡ ಅವರು ಎಷ್ಟು ಎತ್ತರಕ್ಕೆ ಬೆಳೆದಿದ್ದಾರೆ ಅನ್ನೋದನ್ನ ಈಗಷ್ಟೇ ನಾನು ನೋಡಿದೆ, ಬಟ್ ಕೇಳ್ಪಟ್ಟಿದ್ದೆ. ಇವತ್ತು ನಾವು ಮುಳಬಾಗಿಲಿಂದ ಬರುವಾಗ ಗಡ್ಡೂರಿಂದ ಹಿಡಿದು ಮುಡಿನೂರಿಂದ ಹಿಡಿದು ಅಲ್ಲಿ ಯುವ ಪಡೆ ಅವರನ್ನು ಯಾವ ರೀತಿ ಬರಮಾಡ್ಕೊಳ್ತಾ ಇತ್ತು, ಅವರ ಹುಟ್ಟುಹಬ್ಬವನ್ನ ಅಲ್ಲಿ ಯಾವ ರೀತಿ ಆಚರಣೆ ಮಾಡ್ತಾ ಇದ್ರು ಅನ್ನೋದನ್ನ, ಅವ್ರು ಯಾವ ರೀತಿ ಜನಮನ್ನಣೆಯನ್ನು ಗೆದ್ದಿದ್ದಾರೆ ಅಂತಕ್ಕಂಥದ್ದನ್ನ ಅದು ನಮ್ಗೆ ತೋರ್ಪಡಿಸ್ತದೆ. ಬಹುಶಃ ಒಬ್ಬ ಮನುಷ್ಯನಿಗೆ ಇನ್ನೊಬ್ಬರಿಗೆ ಗೌರವ ಕೊಡಬೇಕಾದ್ರೆ ನಮ್ಮ ನಡತೆ, ನಮ್ಮ ಎಲ್ಲ ಆರ್ಥಿಕವಾಗಿ ಸದೃಢತೆಯನ್ನು ಪಡ್ಕೊಳ್ಳಿ. ನೀವು ಆರ್ಥಿಕವಾಗಿ ಸದೃಢವಾಗಿದ್ರೆ ಬಹಳಷ್ಟು ಜನಕ್ಕೆ ಅದು ಅನುಕೂಲ ಆಗ್ತದೆ ಅಂತ ಸಂದರ್ಭ ಹೇಳ್ತಾ, ಆ ಭಗವಂತ ನಾರಾಯಣ ಅವರಿಗೆ ಅಷ್ಟೈಶ್ವರ್ಯ ಆರೋಗ್ಯ ಕೊಟ್ಟು ಸುಖ ಶಾಂತಿ ನೆಮ್ಮದಿಯನ್ನು ಜೀವನದಲ್ಲಿ ಕೊಟ್ಟು ಸದಾ ಅವರನ್ನ ದೇವರು ಹಸನ್ಮುಖನಾಗಿ ಇಟ್ಟಿರಲಿ ಅಂತ ಹೇಳಿ ಆ ಭಗವಂತನ ನಾನು ಪ್ರಾರ್ಥನೆ ಮಾಡಿ
ಈ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆಸಿ ಕೆಲವಾರು ಮಾತುಗಳನ್ನು ಆಡುವಂತ ಅವಕಾಶವನ್ನು ಕೊಟ್ಟಂತ ಈ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯರಿಗೆ ನನ್ನ ಮಾತನ್ನ ನಾನು ನಮನಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ನಗುವಿನ ಮಾತಲ್ಲಿ ಗೆಲ್ಲುವ ಹೃದಯ, ಒಮ್ಮ ಸಂದದೆ ಹೆಮ್ಮೆ ನೀನೆಲ್ಲರ ಆಶ್ರಯ. ಯುವಕರ ಪಡೆ ನಿನ್ನ ಬೆನ್ನ ಹಿಂದೆ ನಿಂತಿದೆ, ನಿನ್ನ ಕನಸಿಗೆ ಇಡೀ ಊರು ಜೊತೆಗಿದೆ. ಮುಳಬಾಗಿಲು ತುಂಬ ನಿನ್ನ ಹೆಸರು ಮೊಳಗಿದೆ, ಭವಿಷ್ಯದ ನಾಯಕ ಎಂದು ಜನತೆ ಹೇಳಿದೆ. ಒಮ್ಮಸಂದ್ರದ ವೀರ ಯುವಕ ನಾರಾಯಣನೇ, ಯುವಕರ ಹೃದಯದ ನಾಯಕ ನೀನೇ. ಹೆಸರು ಹೊತ್ತವನೇ, ನಿನ್ನ ಜನ್ಮದಿನದ ಸಂಭ್ರಮ ಇರುವೆ ಹಾಡುತ್ತಿದೆ. ಒಮ್ಮಸಂದ್ರದ ವೀರ ಯುವಕ ನಾರಾಯಣನೇ, ಯುವಕರ ಹೃದಯದ ನಾಯಕ ನೀನೇ. ಹೂವಿನ ಹಾರಗಳ ಮಧ್ಯೆ ನಿಂತಿರುವೆ, ಸಾವಿರ ಜನರ ಪ್ರೀತಿಯನ್ನು ಪಡೆದಿರುವೆ. ಸ್ನೇಹದ ದೀಪವಾಗಿ ಬೆಳಗುತ್ತಿರುವೆ, ಸಮಾಜ ಸೇವೆಯ ಹಾದಿಯಲ್ಲಿ ಸಾಗುತ್ತಿರುವೆ. ನಿನ್ನ ಹೆಜ್ಜೆ ಗುರುತು ಯಶಸ್ಸಿನ ಕಥೆಯಾಗಿದೆ, ನಿನ್ನ ಕನಸುಗಳು ಜನರ ಆಶೆಯಾಗಿದೆ. ಇನ್ನಷ್ಟು ಎತ್ತರಕ್ಕೆ ಏರಲಿ ನಿನ್ನ ಬದುಕು, ದೇವರು ನೀಡಲಿ ಆರೋಗ್ಯ ಐಶ್ವರ್ಯ ಸುಖವು. ಒಮ್ಮಸಂದ್ರದ ವೀರ ಯುವಕ ನಾರಾಯಣನೇ, ಯುವಕರ ಹೃದಯದ ನಾಯಕ ನೀನೇ. ಎನ್ರಾನ್ ಹೆಸರು ಹೊತ್ತವನೇ, ನಿನ್ನ ಜನ್ಮದಿನದ ಸಂಭ್ರಮ ಇಂದು ಉಡುರೆ ಹಾರುತ್ತಿದೆ. ಒಮ್ಮಸಂದ್ರದ ವೀರ ಯುವಕ ನಾರಾಯಣನೇ, ಯುವಕರ ಹೃದಯದ ನಾಯಕನೇ. ನಾರಾಯಣ ಅಣ್ಣ, ಯುವಕರ ಮನದ ರಾಜ, ಒಮ್ಮಸಂದ್ರದ ಹೆಮ್ಮೆಯ ಪುತ್ರ. ಶುಭವಾಗಲಿ ನಿನ್ನ ಜೀವನ ಯಾತ್ರೆ ಸಕಲ ಕಾಲ. ಒಮ್ಮಸಂದ್ರದ ವೀರ ಯುವಕ ನಾರಾಯಣನೇ, ಯುವಕರ ಹೃದಯದ ನಾಯಕ ನೀನೇ. ಎನ್ರಾನ್ ಹೆಸರು ಹೊತ್ತವನೇ, ನಿನ್ನ ಜನ್ಮದಿನದ ಸಂಭ್ರಮ ಇಂದು ಊರ ಹಾಡುತ್ತಿದೆ. ಒಮ್ಮಸಂದ್ರದ ವೀರ ಯುವಕ ನಾರಾಯಣನೇ, ಯುವಕರ ಹೃದಯದ ನಾಯಕ ನೀನೇ. ಸೇವೆಯ ದಾರಿಯಲ್ಲಿ ಸಾಗುವ ಸ್ನೇಹಿತ, ಬಡವರ ಕಣ್ಣೀರ ಒರೆಸುವ ನಾಯಕ, ನಗುವಿನ ಮಾತಲ್ಲಿ ಗೆಲ್ಲುವ ಹೃದಯ. ಒಮ್ಮಸಂದ್ರದ ಹೆಮ್ಮೆ ನೀನೆಲ್ಲರ ಆಶ್ರಯ, ಯುವಕರ ಪಡೆ ನಿನ್ನ ಬೆನ್ನ ಹಿಂದೆ ನಿಂತಿದೆ, ನಿನ್ನ ಕನಸಿಗೆ ಇಡಿಯೂರು ಜೊತೆಗಿದೆ. ಮುಳಬಾಗಿಲು ತುಂಬ ನಿನ್ನ ಹೆಸರು ಮೊಳಗಿದೆ, ಭವಿಷ್ಯದ ನಾಯಕ ಎಂದು ಜನತೆ ಹೇಳಿದೆ. ಒಮ್ಮಸಂದ್ರದ ವೀರ ಯುವಕ. ಎಲ್ರಿಗೂ ನಮಸ್ಕಾರ. ನನ್ನ ಸ್ನೇಹಿತರು, ನನ್ನ ಹಿತೈಷಿಗಳು ಎಲ್ಲ ಸೇರಿ ಇವತ್ತು ನನ್ನ ಹುಟ್ಟುಹಬ್ಬನ ಆಚರಣೆ ಮಾಡಿದ್ದಾರೆ. ತುಂಬ ಸಂತೋಷವಾಗ್ತಿದೆ. ನಾನು ಆ್ಯಕ್ಚುಲಿ ನಮ್ಮ ಹುಡುಗರಿಗೆಲ್ಲ ಹೇಳಿದೆ, ನನಗೆ ಈ ಥರ ಎಲ್ಲ ಬೇಡ, ಗ್ರ್ಯಾಂಡಾಗೆಲ್ಲ ಸುಮ್ಮನೆ ಸೆಲೆಬ್ರೇಷನ್ ಬೇಡ, ನಾನೆಲ್ಲೋ ಹೋಗ್ಬಿಟ್ಟು ಒಂದು ಅನಾಥಾಶ್ರಮದಲ್ಲಿ ಹೋಗ್ಬಿಟ್ಟು ಬರ್ತ್ಡೇ ಬರ್ತೀನಿ ಅಂತ ಹೇಳಿದೆ. ನನ್ನ ಸ್ನೇಹಿತರೆಲ್ಲ ಸೇರಿ ಗುಮ್ಲಾಪುರದವರು ಮತ್ತು ನಮ್ಮ ಮುಳಬಾಗಿಲವರು, ನಮ್ಮ ಲೋಕಲ್ ಹುಡುಗರು, ನಮ್ಮ VCN ಟೀಮ್ ಅಂತಿದೆ ನಮ್ಮ ಲೋಕಲಲ್ಲಿ, ನಮ್ಮ ಬೆಸ್ರಳ್ಳಿ ಮತ್ತು ನಮ್ಮ ಮುಡಿನೂರು ಹುಡುಗರೆಲ್ಲ ಸೇರಿ ತುಂಬ ಅದ್ದೂರಿಯಾಗಿ ಇವತ್ತು ಈ ಥರ ಪ್ರೋಗ್ರಾಮ್ ಅರೇಂಜ್ಮೆಂಟ್ ಮಾಡಿದ್ದಾರೆ. ನನಗಂತೂ ತುಂಬ ಖುಷಿ ಆಗ್ತಾ ಇದೆ. ನನಗೆ ಮಾತಾಡೋಕೆ ಕೂಡ ಆಗ್ತಾ ಇಲ್ಲ, ಅಷ್ಟೊಂದು ಸಂತೋಷ ಆಗ್ತಿದೆ. ಎಲ್ಲರಿಗೂ ಧನ್ಯವಾದ ತಿಳಿಸ್ತೀನಿ. ಈ ಥರ ನನಗೆ ಕೋಪ್ರೇಟ್ ಮಾಡಿ ಎಲ್ಲ ಇದು ಮಾಡಿದ್ದಕ್ಕೆ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಹೇಳ್ತೀನಿ.
ಈ ನನ್ನ ಮೀಡಿಯಾ ಸ್ನೇಹಿತರು ನಮ್ಮ SP ನ್ಯೂಸ್ ಅವರು ಸುಮಾರು ಪಾಪ 12 ಗಂಟೆಯಿಂದ ನನ್ನ ಜೊತೆಲೇ ಇದ್ದಾರೆ. ಬೆಳಗ್ಗೆಯಿಂದ ನಮ್ಮ ಎಲ್ಲ ಮೀಡಿಯಾ ಸ್ನೇಹಿತರು ಎಲ್ಲ ಜೊತೆಲೇ ಇದ್ದಾರೆ. ಎಲ್ಲರಿಗೂ ಹೊಂದಿಸ್ತೀನಿ. ನಮ್ಮ ಕಿರಣ್ ಇವೆಂಟ್ ಅವರು ತುಂಬ ನಮಗೆ ನಾನು ಫೋನ್ ಮಾಡಿ ಹೇಳಿದ್ದು, ನಾನು ಇಲ್ಲಿ ಜಾಗ ಕೂಡ ಬರಲಿಲ್ಲ, ಒಂದು ಫೋನ್ ಮಾಡಿ ಹೇಳೋದಕ್ಕೆ ಬಂದು ತುಂಬ ಅದ್ಧೂರಿಯಾಗಿ ಒಂದು ಸ್ಟೇಜ್ ಅರೇಂಜ್ಮೆಂಟ್ ಮಾಡಿದ್ದಾರೆ. ಅವ್ರಿಗೂ ನನ್ನ ಕಡೆಯಿಂದ ಹೃತ್ಪೂರ್ವಕ ಧನ್ಯವಾದಗಳು ಹೇಳ್ತೀನಿ. ಅದೇ ಪರವಾಗಿ ದಯವಿಟ್ಟು ಯಾರು ತಪ್ಪು ತಿಳ್ಕೊಬೇಡಿ. ಏನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ರೆ ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. ಎಲ್ಲ ನನ್ನ ಸ್ನೇಹಿತರೆಲ್ಲರಿಗೂ ಒಂದು ರಿಕ್ವೆಸ್ಟ್ ಕೇಳ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಬಗ್ಗೆ ಇಲ್ಲಿ ಮುಖ್ಯವಾಗಿ ನಮ್ಮ ನಾಯಕರು, ನಮ್ಮ ಈ ಭಾಗದ ನಾಯಕರು, ನಮ್ಮ ಕಾಡನಹಳ್ಳಿ ನಾಗರಾಜಣ್ಣ, ಶ್ಯಾಮೇಗೌಡರು, ಮತ್ತು ಗೊಳ್ಳಳ್ಳಿ ಪ್ರಭಾಕರಣ್ಣ, ಶ್ರೀನಿವಾಸ ರೆಡ್ಡಿ ಲಾಯರಣ್ಣ ಎಲ್ಲರೂ ಬಂದು ನನ್ನ ಹುಟ್ಟುಹಬ್ಬವನ್ನು ಅದ್ದೂರಿಯಾಗಿ ಆಚರಣೆ ಮಾಡಿಬಿಟ್ಟು ನನಗೆ ಶುಭಾಶಯ ತಿಳಿಸ್ಬಿಟ್ಟು ಹೋಗಿದ್ದಾರೆ. ಅವ್ರಿಗೂ ಧನ್ಯವಾದಗಳನ್ನ ಹೇಳ್ತೀನಿ ಈ ಸಂದರ್ಭದಲ್ಲಿ. 2028ರಲ್ಲಿ ಜನರು ಬಂದರೆ MLA ಕ್ಯಾಂಡಿಡೇಟ್ ನಮ್ದು ಆ ಥರ ಇಲ್ಲ. ದಯವಿಟ್ಟು ಆ ಥರ ಕೇಳ್ಬಿಡಿ. ದೇವರಿದ್ದಾರೆ, ಅದೆಲ್ಲ ನಮ್ಮ ಕೈಲಿ ಏನಿಲ್ಲ. ನಮಗಿನ್ನೂ ದೊಡ್ಡವರು ತುಂಬ ನಮ್ಮ ಪಕ್ಷದಲ್ಲಿದ್ದಾರೆ. ನಮ್ಮದು ಆಮೇಲೆ ಮತ್ತೆ ಮುಂದ್ಗಡೆ ಅದರ ಪರವಾಗಿ ಮತ್ತೆ ಮಾತಾಡೋಣ.